ನ್ಯೂಸ್ 42 ಕನ್ನಡ. ಜನನಾಯಕ ನಮ್ಮ ನಾಡಿಗೆ ಎಲ್ಲರೂ ಮೆಚ್ಚು ನಾಯಕ. ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಿಗೆ ಈ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನು ಆಲಿಸ್ಕೊಂಡು ಅನುದಾನಗಳು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ವಿಶೇಷವಾಗಿ ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು. ನಮ್ಮ ಸುಗ್ನಹಳ್ಳಿ ಬ್ರಿಡ್ಜು ಸುಮಾರು 2 ವರ್ಷ ಆಯಿತು ಬ್ರಿಡ್ಜ್ ಬಿಟ್ಟು. ನಾನು ಎಲೆಕ್ಷನ್ಗಿಂತ ಮುಂಚಿತವಾಗಿ ಬ್ರಿಡ್ಜ್ ಬಿದ್ದೋಗಿತ್ತು. ಸೊ ಅದನ್ನು ಇವತ್ತು 10 ಕೋಟಿ ರೂಪಾಯಿನಲ್ಲಿ ಇವತ್ತು ಬ್ರಿಡ್ಜನ್ನು ನಾವು ಅದನ್ನು ಚಾಲನೆ ಕೆಲಸಕ್ಕೆ, ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ಈ ಭಾಗದಲ್ಲಿ ಇನ್ನೊಂದು 3 ಕೋಟಿ ರೂಪಾಯಿ, ಸುಮಾರು 12,80,00,000 ರೂಪಾಯಿಯನ್ನು ಇವತ್ತು ಕೆಲಸಗಳಿಗೆ ಇವತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ 12,80,00,000 ರೂಪಾಯಿ ಇವತ್ತು ಅನುದಾನ ಇದೆ ಈ ಪಂಚಾಯತಿದು. ಸೊ ಇನ್ನೂ 1 ಕೋಟಿ ಹೆಚ್ಚಿಗೆ ನಮ್ಮ ಅನುದಾನದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬೇಡಿಕೆ ಕೊಡ್ತಾ ಇದ್ದಾರೆ. ನನ್ನ ವಿವೇಚನೆಗೆ ಬಿಟ್ಟಂತೆ 12.5 ಕೋಟಿ ರೂಪಾಯಿನಲ್ಲೂ ಕೂಡ ಎಲ್ಲೆಲ್ಲ ಅವಶ್ಯಕತೆ ಇದೆ ಅದನ್ನು ಕೂಡ ನಾನು ಎಲ್ಲೆಲ್ಲಿ ಮನವಿ ಮಾಡ್ತಾ ಇದ್ದಾರೆ ಆ ಜಾಗಕ್ಕೆ ಕೂಡ ಅದನ್ನು ಕೂಡ ಇವತ್ತು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ. ನೋಡಿ, ಎಡ ಮತ್ತು ಬಲ ದಂಡೆ ಇವತ್ತು ನಮಗೆ ಈ ಭಾಗದ ಕೈಲಾಂಚ ಮತ್ತು ಕಸಬಕ್ಕೆ ನಾವೆಲ್ಲ ಕೃಷಿಕರು, ನಾವೆಲ್ಲ ರೈತರ ಮಕ್ಕಳು, ನಾವೆಲ್ಲರೂ ಕೂಡ ನಮಗೆ ಕೃಷಿ ಮುಖ್ಯ. ನಾವೆಲ್ಲ ಯಾರೂ ವಲಸೆ ಹೋಗಬಾರ್ದು. ಸುಮಾರು 25-30 ವರ್ಷದಿಂದ ಮಂಚಿನ ಬೆಲೆ ಭಾಗದಿಂದ ನೀರು ಬಂದಿರಲಿಲ್ಲ. ಅದಕ್ಕೆ ನಾನು ಒಬ್ಬ ರೈತನ ಮಗನಾಗಿ ಆಸಕ್ತಿ ವಹಿಸಿ ಇವತ್ತು ಆ ಭಾಗದಲ್ಲಿ ಸುಮಾರು ಒಂದು 15 ಕಿಲೋಮೀಟ್ರಷ್ಟು ನೀರನ್ನು ಬಿಟ್ಟಿದ್ದೀವಿ. ಈಗ ಬಲದಂಡೆಗೂ ಕೂಡ ಆ ಕಡೆ ಭಾಗದಲ್ಲಿ ನೀರು ಕೊಡೋಕ್ಕೂ ಈಗೆಲ್ಲ ಸ್ವಚ್ಛತೆಯನ್ನು ಎಲ್ಲ ಕಾಪಾಡಿದ ಕೆಲಸ ಮಾಡಿದ್ದಾರೆ. ಸೊ ಈಗ ಅಧಿಕಾರಿಗಳು ಇಲ್ಲ ಲೀಕೇಜ್ ಜಾಸ್ತಿ ಆಗ್ತಾಯಿದೆ, ಇದನ್ನು ಏನಾದರೂ ಮಾಡಿ ರಿನೋವೇಷನ್ ಮಾಡಿ ಹೊಸ ರೂಪ ಕೊಡಬೇಕು, ಹೊಸ ಚಾನಲೇ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೆ. ಅಧಿಕಾರಿಗಳು ಬಂದು ಈಗಾಗಲೇ ಸರ್ವೆ ಮಾಡಿ ಸುಮಾರು 70 ಕೋಟಿಗೆ DPR ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮನವಿ ಮಾಡಿದ್ದೀನಿ. ಈ ಚಾನಲ್ಲು ನಮ್ಮ ಜನಕ್ಕೆ ಶಾಶ್ವತವಾಗಿ ನಿಂತ್ಕೋಬೇಕಾದ್ರೆ ತಾವು ಇದಕ್ಕೆ ಸ್ಪಂದನೆಯನ್ನು ಮಾಡಬೇಕಂತ ಹೇಳಿದ್ದೀನಿ. 70 ಕೋಟಿಗೆ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. 70 ಕೋಟಿಲಿ 2 ಲೆಫ್ಟು ಮತ್ತು ರೈಟು, ಬಲ ಮತ್ತು ಎಡ ಎರಡನ್ನೂ ಕೂಡ ಹೊಸದಾಗಿ ಚಾನಲನ್ನು ನಾವು ಮಾಡ್ತೀವಿ. ಸೇತುವೆ ಈಗ 10 ಕೋಟಿ ರೂಪಾಯಿ ಮಾಡಿ ಹರಿಸಂದ್ರ ಪಂಚಾಯತಿ 1, ಸುಗ್ನಹಳ್ಳಿ ಪಂಚಾಯತಿ 2 ಸೇತುವೆ. ಹರಿಸಂದ್ರ ಪಂಚಾಯತಿ ಮಿನಿಸ್ಟರ್ ಲಾಗಿನ್ ಗಂಡ ತಂದಿದ್ದೀನಿ. ಅಲ್ಲಿವರೆಗೆ ಅದಾದಮೇಲೆ ನನ್ನ ಕೈಲಿ ಇನ್ನೂ ಸ್ವಲ್ಪ ನನ್ನ ಕಷ್ಟ, ಇನ್ನೂ ಒಂಚೂರು ಬೇವ್ರು ಬಡಬೇಕು ನನಗೆ. ಸದ್ಯಕ್ಕೆ ಸುಗ್ನಹಳ್ಳಿ ಆಗಿದೆ. ಸುಗ್ನಹಳ್ಳಿ ಇವತ್ತು ಪೂಜೆ ಮಾಡ್ತೀನಿ. 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಹರಿಸನ ಲಿಂಗೇಗೌಡನ ದೊಡ್ಡಿ ಈಗ ಮಾತಾಡಿದ್ದೀವಿ. ಕಾಳೆಗೌಡನ ದುಡ್ಡು ಏತ ನೀರಾವರಿದು ನೀರಾವರಿ ಯೋಜನೆ ಕಾಳೆಗೌಡನ ದುಡ್ಡಿಗೆ 28 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಪೈಪ್ಲೈನ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಮ್ಮ ಸಣ್ಣ ಕೆರೆ ಇದೆ ಅಲ್ಲೂ ಕೂಡ ಅದಕ್ಕೆ ಪ್ರಾವಿಷನ್ ಮಾಡಿಕೊಂಡು ಆ ಕೆರೆಗಳನ್ನು ತುಂಬಿಸ್ಬೇಕಂತ ಹೇಳಿದ್ದೀವಿ. ಇನ್ನೊಂದು ಸಿಹಿ ಸುದ್ದಿ ಏನು ಅಂತ ಹೇಳಿದ್ರೆ, ಮಾನ್ಯ DK ಶಿವಕುಮಾರ್ ಅವರು 108 ಕೋಟಿ ರೂಪಾಯಿ ಕೆರೆ ತುಂಬಿಸ್ಲಿಕ್ಕೆ 47 ಕೆರೆ ಕಸಬಾ ಮತ್ತು ಕೈಲಾಂಚದಲ್ಲಿ ಇರುವಂಥ ಎಲ್ಲ ಕೆರೆಗಳು ಕೂಡ ನಾವು 108 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಅದು ಕೂಡ ಎಲ್ಲನೂ ನಾವು ತುಂಬಿಸುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಅವೇರಳ್ಳಿ ಕೆರೆ ತುಂಬಿದೆ, ಬಾಗಿನ ಬಿಡಬೇಕು. ತೆಂಗಿನ ಕಲ್ಲು ಕೆರೆ ತುಂಬಿಸಿದ್ದೀವಿ. ಈಗ ಎಲ್ಲಿಂದ ನೀರು, ಸತ್ಯಗಾಲಿಂದ ನೀರು ತಂದು ಈಗಾಗಲೇ ಸಿಹಿ ನೀರನ್ನು ತುಂಬಿಸಿದ್ದೀವಿ. ಸೊ ಇನ್ನು ಕಸಬಾ ಮತ್ತು ಕೈಲಾಂಚಿಗೆ ಮನೆಗೂ ಕೂಡ ಕಾವೇರಿ ನೀರು ಕೊಡುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ದೀವಿ. ಅದಕ್ಕೂ ಕೂಡ 400 ಕೋಟಿ ರೂಪಾಯಿ ಅನುದಾನ ಕೇಳಿದ್ದೀನಿ. ಈ ಎಲ್ಲ ಹಳ್ಳಿಗೂ ಕೂಡ ಪ್ರತಿ ಮನೆಗೂ ಕುಡಿ ನೀರು ಕೊಡುವಂಥ ಕೆಲಸನೂ ಕೂಡ ಮಾಡ್ತೀವಿ. ನ್ಯೂಸ್ 42 ಕನ್ನಡ.